ನಾನು ಜಲಗಾರ ಅಂದರೆ ಶುಚಿಗೊಳಿಸುವ ಕೆಲಸ ಮಾಡಿ ಮಾಡಿ ಈ ಜನರಿಗೆ ಹೆಸರೇ ಮರೆತು ಹೋಗಿದೆ. ನನಗೂ ಕೂಡ ಎಂದಿನಿಂದ ಈ ಕೆಲಸ ಮಾಡಲು ಆರಂಭಿಸಿದೆನೋ ಅಂದಿನಿಂದ ನಾನು ಜಲಗಾರ. ನನ್ನ ಕಾಯಕವೇನೆಂದರೆ ಪ್ರತಿದಿನ ಊರನ್ನು ಶುಚಿಗೊಳಿಸುವುದು. ಆ ಶುಚಿಯಲ್ಲಿ ಸಾಕ್ಷಾತ್ ಶಿವನನ್ನೇ ಕಾಣುವುದು. ಓ, ನೀನು ಶಿವಭಕ್ತನೇ? ಹೌದು, ನಾನು ಶಿವಭಕ್ತ. ಆದರೆ ಆ ಜನರು ನಿನ್ನನ್ನು ದೇವಾಲಯದೊಳಗೆ ಸೇರಿಸುವುದಿಲ್ಲ. ಓ ಹುಚ್ಚಪ್ಪ, ಶಿವನನ್ನು ನೋಡಲು ದೇವಾಲಯಕ್ಕೆ ಹೋಗಬೇಕಿಲ್ಲ. ಎಲ್ಲೆಡೆಯೂ ಶಿವನಿದ್ದಾನೆ. ಈ ಪೊರಕೆಯಲ್ಲಿ, ಈ ಕಸದಲ್ಲಿ, ನಾನು ಮಾಡುವ ಕಾಯಕದಲ್ಲಿ ಎಲ್ಲೆಡೆಯೂ ಶಿವನಿದ್ದಾನೆ. ಓಹೋ, ನಿನ್ನ ಪೊರಕೆಯಲ್ಲಿ ಇದ್ರೂ ಇರಬಹುದು, ಬಿಡು. ಜಲಗಾರ, ನನ್ನನ್ನು ಕರೆದೆಯಾ? ಇಲ್ಲವಲ್ಲ. ನೀನ್ಯಾರು? ನಾನು ನಿನ್ನ ಸಹೋದರ. ಈ ಜಲಗಾರನಿಗೆ ಸಹೋದರನ? ನನಗೆ ಯಾವ ಸಹೋದರನೂ ಇಲ್ಲ, ಯಾವ ಬಂಧುವೂ ಇಲ್ಲ, ಬಿಡು. ನೀನು ಈ ಊರಿನ ಜಲಗಾರ, ನಾನು ಈ ಜಗದ ಜಲಗಾರ. ನೀನು ನನ್ನ ಹಾಗೆ ಜಲಗಾರನ? ಯಾವ ಊರಿನಲ್ಲಿ? ಹೇಳಿದೆನಲ್ಲ, ನಾನು ಈ ಜಗದ ಜಲಗಾರ, ಪರಮಾತ್ಮ. ಪರಮಾತ್ಮನೇ, ನಿನಗೇಕೆ ನನ್ನ ಹಾಗೆ ಜಲಗಾರನಾಗುವ ಆಸೆ ಒಡೆಯ? ನನ್ನ ಕೆಲಸವೇ ಜಲಗಾರತನವಲ್ಲವೇ? ಸಮುದ್ರ ಮತ್ತು ನದಿ ಆಲ ಕುಡಿದು ಕಡಲನ್ನು ಶುಚಿಗೊಳಿಸಿದೆ. ಪೂರ್ವದಲ್ಲಿ ಉದಯಿಸಿ ಜಗವನ್ನು ಬೆಳಗಿದೆ. ಮಳೆಯಾಗಿ ಸುರಿದು ಭೂಮಿಯನ್ನು ಶುಚಿಗೊಳಿಸಿದೆ. ಆದರೆ ಎಂದೇಕೆ ನಿಲ್ಲಿಸುವೆ? ನಿನ್ನಂತೆಯೇ ನಾನು ರುದ್ರಭೂಮಿಯಲ್ಲಿನ ಅಸ್ಪೃಶ್ಯ ಶಿವನು. ಅಸ್ಪೃಶ್ಯನಾದ ನನ್ನನ್ನು ಪಂಡಿತರು ಚಂದ್ರನ ಒಡವೆಯನ್ನಿಡುವ ಮೂಲಕ ಶುಚಿಗೊಳಿಸಿದರು. ಆದರೂ ನಿನ್ನನ್ನು ಆ ಜನರು ಪೂಜಿಸುತ್ತಾರಲ್ಲ. ಪಾಪಿಯಾಗಿದ್ದರಿಂದ ತಲೆಗೆ ಗಂಗೆಯನ್ನಿಟ್ಟು ಶುಚಿಗೊಳಿಸಿದರು. ಅಸ್ಪೃಶ್ಯನಾದ ನನ್ನನ್ನು ಹಣೆಗೆ ಬೆಂಕಿಯನ್ನಿಟ್ಟು ಶುದ್ಧಗೊಳಿಸಿದರು. ಆದರೂ ಆ ಜನರು ನಿನ್ನನ್ನು ಪೂಜಿಸುತ್ತಿದ್ದಾರಲ್ಲ. ನಾನು ಶಾಸ್ತ್ರಗಳ ಶಿವನಲ್ಲ, ಕಾವ್ಯಗಳ ಶಿವನಲ್ಲ, ಬೆಳ್ಳಿಯ ಬೆಟ್ಟದ ಮೇಲಿರುವ ರಸಿಕ ಶಿವನಲ್ಲ. ನಾನು ಬ್ರಹ್ಮಾಂಡದ ಕಸದ ರಾಶಿಯ ಮೇಲೆ ಎತ್ತಿ ನರ್ತನ ಮಾಡುವ ತೋಟಿ. ನಿಜ ಜಲಗಾರ ನಾನು, ನಿಜ ಶಿವನು ನೀನು. ನಿಲ್ಲು, ಅಲ್ಲಿ ನಿಲ್ಲು.
ನಿಂತ್ಕೊಳ್ರಿ ಮೇಡಮ್, ನೀವು ನಿಂತ್ಕೊಳ್ರಿ ಮೇಡಮ್ ಬರ್ರಿ. ನಿಂತ್ಕೊಳ್ರಿ ಡೈರೆಕ್ಟ್ರು ಪ್ರೊಡ್ಯೂಸರು